ಇದು ಗ್ಯಾರಂಟಿ ನ್ಯೂಸ್ ವರದಿಯ ಬಿಗ್ ಇಂಪ್ಯಾಕ್ಟ್ ನೋಡಿ. ಖಾಸಗಿ ಆಸ್ಪತ್ರೆಯ ವೈದ್ಯರ ನಿರ್ಲಕ್ಷ್ಯಕ್ಕೆ ಬಾಣಂತಿಯ ಸಾವಾಗಿತ್ತು. ಈ ಖಾಸಗಿ ಆಸ್ಪತ್ರೆಯ ವಿರುದ್ಧ ಕಠಿಣ ಕ್ರಮಕ್ಕೆ ಈಗ ಮುಂದಾಗಿದ್ದಾರೆ ಡಿಎಚ್ಒ. ಗ್ಯಾರಂಟಿ ನ್ಯೂಸ್ ವರದಿಯ ಬಿಗ್ ಇಂಪ್ಯಾಕ್ಟ್ ಇದು. ಖಾಸಗಿ ಆಸ್ಪತ್ರೆಯ ವೈದ್ಯರ ನಿರ್ಲಕ್ಷ್ಯಕ್ಕೆ ಬಾಣಂತಿಯ ಸಾವಾಗಿತ್ತು. ಈ ಒಂದು ವಿಚಾರವನ್ನ ಗ್ಯಾರಂಟಿ ನ್ಯೂಸ್ ಈ ಸುದ್ದಿಯನ್ನ ಬಿತ್ತರಿಸಿತ್ತು. ಸದ್ಯ ಖಾಸಗಿ ಆಸ್ಪತ್ರೆಯ ವಿರುದ್ಧ ಕಠಿಣ ಕ್ರಮಕ್ಕೆ ಮುಂದಾಗಿದ್ದಾರೆ ಡಿಎಚ್ಒ. ರಾಯಚೂರಿನಲ್ಲಿ ಡಿಎಚ್ಒ ಸುರೇಂದ್ರ ಬಾಬು ಅವರು ಹೇಳಿಕೆ ಕೊಟ್ಟಿದ್ದಾರೆ. ಖಾಸಗಿ ಆಸ್ಪತ್ರೆಗೆ ಈಗ ತಂಡ ರಚನೆ ಮತ್ತು ತನಿಖೆಗೆ ಆದೇಶವನ್ನ ಕೊಟ್ಟಿದ್ದಾರೆ. ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮಕ್ಕೆ ಡಿಎಚ್ಒ ಆದೇಶವನ್ನ ಕೊಟ್ಟಿರುವಂತದ್ದು. ಆಸ್ಪತ್ರೆಗೆ ನೋಟಿಸ್ ಅನ್ನ ಕೊಟ್ಟು ಸೀಸ್ ಮಾಡಿದ್ದಾರೆ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು. ಈಗಾಗಲೇ ಕಠಿಣ ಕ್ರಮವನ್ನ ತೆಗೆದುಕೊಂಡಿದ್ದಾರೆ. ಸೀಸ್ ಮಾಡೋದಿರಬಹುದು, ಯಾವ್ಯಾವ ವೈದ್ಯರು ಅಲ್ಲಿದ್ರು, ಈ ನಿಟ್ಟಿನಲ್ಲಿ ಕಠಿಣ ಕ್ರಮವನ್ನ ತೆಗೆದುಕೊಂಡಿದ್ದಾರೆ ಡಿಎಚ್ಒ. ಈ ನಿಟ್ಟಿನಲ್ಲಿ ಏನು ಸಾವಾಗಿತ್ತು ಆ ವಿಚಾರವನ್ನ ಗ್ಯಾರಂಟಿ ನ್ಯೂಸ್ ಸಂಪೂರ್ಣವಾಗಿ ಬಿತ್ತರಿಸಿತ್ತು. ಅದರ ಬೆನ್ನಲ್ಲೇ ಅಲರ್ಟ್ ಆಗಿ ಡಿಎಚ್ಒ ಕಠಿಣ ಕ್ರಮವನ್ನ ತೆಗೆದುಕೊಂಡಿದ್ದಾರೆ. ಸೆಕ್ಷನ್ ಸಿದ್ದಮ್ಮಗಂಡ ಶರಣಪ್ಪ 21 ವರ್ಷ. ಇವರು ಮಸ್ಕಿ ಖಾಸಗಿ ಆಸ್ಪತ್ರೆಯಲ್ಲಿ ದಿನಾಂಕ 16/5/2025 ಹೆರಿಗೆಗಂತೂ ಹೋಗಿದ್ದಾರೆ. ಅಲ್ಲಿ ಸಿಸೇರಿಯನ್ ಸೆಕ್ಷನ್ ಆಗಿ ಅಡ್ಮಿಟ್ ಆಗಿದ್ದಾರೆ. ಸಿಸೇರಿಯನ್ ಸೆಕ್ಷನ್ ಆದಮೇಲೆ ತಾಯಿ ಮತ್ತು ಮಗು ಆರಾಮಾಗಿದ್ದಾರೆ. ಅದರ ಪ್ರೋಟೋಕಾಲ್ ಪ್ರಕಾರ ಅವರು 21ನೇ ತಾರೀಕಿಗೆ ಡಿಸ್ಚಾರ್ಜ್ ಮಾಡಿದ್ದಾರೆ. ಡಿಸ್ಚಾರ್ಜ್ ಆದಮೇಲೆ ಅವರು ಮನೆಗೆ ಹೋದ್ಮೇಲೆ 24ನೇ ತಾರೀಕಿಗೇನೋ ಅವ್ರಿಗೆ ಜ್ವರ ಕಾಣಿಸ್ಕೊಂಡು ಸ್ವಲ್ಪ ತೊಂದರೆ ಆಗಿದ ಸಲುವಾಗಿ ಮತ್ತೆ ಅವರು 25ನೇ ತಾರೀಕಿಗೆ ಮತ್ತೆ ಪುನಃ ಖಾಸಗಿ ನರ್ಸಿಂಗ್ ಹೋಮ್ ಹೋಗಿದ್ದಾರೆ. ಅಲ್ಲಿ ವೈದ್ಯರ ಹತ್ರ ಹೋದ್ಮೇಲೆ ಅವರು ಉಸಿರಾಟ ತೊಂದರೆ ಇದೆ ಅಂತೇಳಿ ತಕ್ಷಣ ಅವರಿಗೆ ಚಿಕಿತ್ಸೆಯನ್ನು ನೀಡಿದ್ದಾರೆ. ಅಲ್ಲಿ ಅವರಿಗೆ ಸರಿಯಾಗಿ ಸ್ಪಂದಿಸಲಿಲ್ಲ ಅಂತೇಳಿ ಅವ್ರನ್ನ ಸುಮಾರು 8 ಗಂಟೆಗೆ ಬೇರೆ ಆಸ್ಪತ್ರೆಗೆ ರೆಫರ್ ಮಾಡಿದಾಗ ಅವರು ಹತ್ತಿರದಲ್ಲಿರ್ತಕ್ಕಂಥ ಸಿಂಧನೂರು ಸಾರ್ವಜನಿಕ ಆಸ್ಪತ್ರೆ ಅಲ್ಲಿಗೆ ರೆಫರ್ ಮಾಡಿದ್ರು. ಅಷ್ಟೊತ್ತಿಗೆಲ್ಲ ತಾಯಿ ಭಾಳ ಸೀರಿಯಸ್ ಇದ್ದಿದ್ದು ಅಂಥೇಳಿ ನಮ್ಮ ವೈದ್ಯರು ತಕ್ಷಣ ಅವರಿಗೆ ಇಂಟಿಮೇಟ್ ಎಲ್ಲ ಮಾಡಿದ್ದಾರೆ. ಅಂದರೆ ಸೀರಿಯಸ್ ಅಂದರೆ ಆಲ್ಮೋಸ್ಟ್ ಕೊಲ್ಯಾಪ್ಸ್ ಆಗಿತ್ತು ಅಂತ ಹೇಳ್ತಾಯಿದ್ರು ನಮ್ಮ ವೈದ್ಯರು. ಸೊ ಇದರ ಬಗ್ಗೆ ನಾವು ಈಗಾಗಲೇ ಖಾಸಗಿ ನರ್ಸಿಂಗ್ ಹೋಮ್ಗೆ ನಮ್ಮ ಏನಾಗಿದೆ ಬಗ್ಗೆ ತಂಡವನ್ನು ನಾನು ಕಳಿಸಿದ್ದೇನೆ. ಅಲ್ಲಿ ನಮ್ಮ ತಾಲೂಕು ಹೆಲ್ತ್ ಆಫೀಸರು ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು, KPM ನೋಡಲ್ ಅಧಿಕಾರಿಗಳು ಅವರು ಹೋಗಿ ಈಗ ಅದನ್ನು ಎನ್ಕ್ವೈರಿ ಮಾಡಿ ತಪ್ಪಿಸ್ತರ ವಿರುದ್ಧ ಕ್ರಮ ತಗೊಳ್ತಾರೆ.